ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಬೆಂಗಳೂರಲ್ಲಿ ಮುಗಿದಿದೆ. ಅಲ್ಲಿಂದ ಅವರು ಶಿವಮೊಗ್ಗಕ್ಕೆ ಈಗ ತೆರಳಿದ್ದಾರೆ. ಶಿವಮೊಗ್ಗದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರ್ತಾರೆ. ಮೈಸೂರಿನ ನಂಜನಗೂಡಿನಲ್ಲಿ ಮೆಗಾ ರ್ಯಾಲಿಯನ್ನ ನಡೆಸಲಿದ್ದಾರೆ. ಬಳಿಕ ನಂಜನಗೂಡು ಶ್ರೀಕಂಠೇಶ್ವರನ ದರ್ಶನವನ್ನ ಪ್ರಧಾನಿ ಮೋದಿ ಪಡೆಯಲಿದ್ದಾರೆ. ವಿಷಕಂಠ ಶ್ರೀ ನಂಜುಂಡೇಶ್ವರನಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾಂಗ್ರೆಸ್ನ ಸರ್ಪ ಆರೋಪಕ್ಕೆ ತಿರುಗೇಟು ನೀಡುವ ಉದ್ದೇಶ ಇದೆ ಎನ್ನಲಾಗಿದೆ. ಅಲ್ಲದೆ ನಂಜುಂಡೇಶ್ವರನಿಗೆ ಪೂಜೆ ಸಲ್ಲಿಸಿದ್ರೆ ಇಷ್ಟಾರ್ಥವೂ ಸಿದ್ಧಿಯಾಗತ್ತೆ ಅನ್ನುವ ನಂಬಿಕೆಯೂ ಇದೆ. ಹೀಗಾಗಿ ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ಮೋದಿ ಪೂಜೆ ಸಲ್ಲಿಸಲು ಬರ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಮೋದಿ ಪ್ರಧಾನಿ ಭೇಟಿ ಹಿನ್ನೆಲೆಯಲ್ಲಿ ನಂಜನಗೂಡಿನ ಶ್ರೀಕಂಠೇಶ್ವರ ದೇಗುಲಕ್ಕೆ 11 ಗಂಟೆಯಿಂದಲೇ ಭಕ್ತರ ಪ್ರವೇಶ ನಿರ್ಬಂಧಿಸಲಾಗಿದೆ. ನಂಜನಗೂಡು ಪಟ್ಟಣದಾದ್ಯಂತ ಖಾಕಿ ಸರ್ಪಗಾವಲನ್ನ ಹಾಕಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ಶಿವಮೊಗ್ಗ ನಂತರ ಮೈಸೂರಿಗೆ ಬಂದು ನಂಜುಂಡೇಶ್ವರನ ಶ್ರೀಕಂಠ ಅಲ್ಲಿ ಆ ಒಂದು ದೇವಸ್ಥಾನದಲ್ಲಿ ವಿಷಕಂಠನ ದರ್ಶನವನ್ನ ಮಾಡ್ತಾರೆ. ಅವರು ಒಂದು ವಿಶೇಷವಾದ ಪೂಜೆಯನ್ನು ಕೂಡ ಮಾಡಿಸಲಿದ್ದಾರೆ. ಈ ಭಾಗದಲ್ಲಿ ಯಾವ ರೀತಿಯಾದಂತಹ ಒಂದು ಸಂಚಲನ ಮೂಡಿಸುವಂತಹ ಸಾಧ್ಯತೆ ಇದೆ? ದೇವಸ್ಥಾನಕ್ಕೆ ಬರೋದರ ಮೂಲಕ ಯಾವ ಸಂದೇಶವನ್ನ ನೀಡಲಿದ್ದಾರೆ? ಐತಿಹಾಸಿಕ ನಂಜನಗೂಡು ನಂಜುಂಡೇಶ್ವರ ಸನ್ನಿಧಿಗೆ ಭೇಟಿ ಕೊಡೋದ್ರ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿಯವರು ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡೆಯುವಂತ ಒಂದು ತಂತ್ರಗಾರಿಕೆಯನ್ನು ಅನುಸರಿಸಿದ್ರ ಅಂತ. ಯಾಕಂತ ಹೇಳಿದ್ರೆ ನೋಡಿ, ಬಹಳ ಮುಖ್ಯವಾಗಿ ಇತ್ತೀಚೆಗಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿಯವ್ರನ್ನ ವಿಷಸರ್ಪಕ್ಕೆ ಹೋಲಿಕೆ ಮಾಡೋದ್ರ ಮುಖಾಂತರ ಟೀಕಿಸಿದ್ರು. ಇತ್ತ ಈ ಬಾರಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವಂತ ಕರ್ನಾಟಕದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಇದೆಯಲ್ಲ, ಅದು ಮಹತ್ವವಾದಂತು. ಕರ್ನಾಟಕದಲ್ಲಿ ಒಂದ್ ವೇಳೆ ಏನಾದ್ರೂ ಹಿನ್ನಡೆಯನ್ನ ಸಾಧಿಸಿದ್ದೇ ಆಗಿದ್ದಲ್ಲಿ ಅದು ವಿಶ್ವನಾಯಕ, ಮತ್ತೊಂದ್ ಕಡೆಗೆ ಇಡೀ ದೇಶದಲ್ಲಿ ವೃದ್ಧಿಯಾಗಿರ್ತಕ್ಕಂಥ ತಮ್ಮ ವರ್ಚಸ್ಸಿಗೆ ಅದು ಎಲ್ಲ ಒಂದ್ ಕಡೆಗೆ ಧಕ್ಕೆ ಆಗ್ಬೋದು, ಕುಂಠಿತಗೊಳ್ಬಹುದು ಅನ್ನುವಂತ ಒಂದು ಆತಂಕ ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಇದೆಯಾ ಅಂತ. ಸೊ ಹೀಗಾಗಿಯೇ ಇವತ್ತು ಏನು ವಿಷಕಂಠ ನಂಜುಂಡೇಶ್ವರ ಸ್ವಾಮಿ ಅಂದ್ರೆ ಶ್ರೀಕಂಠೇಶ್ವರ ವಿಷಕಂಠ ಅಂತ ಈ ರೀತಿಯಾಗಿ ಬಿಂಬಿತವಾಗಿರ್ತಕ್ಕಂಥ, ಈ ರೀತಿಯಾಗಿ ಕರೆಸಿಕೊಳ್ಳುವಂತ ನಂಜನಗೂಡಿನ, ಅದರಲ್ಲೂ ಕೂಡ ದಕ್ಷಿಣ ಕಾಶಿ ಅಂತ ಬಿಂಬಿತವಾಗಿರ್ತಕ್ಕಂಥ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಇವತ್ತು ನರೇಂದ್ರ ಮೋದಿಯವರು ಖುದ್ದು ಹಾಜರಾಗಿ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಅದರಂತೆ ಸಂಜೆ 5 ಗಂಟೆ ವೇಳೆಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತ ಬಳಿಕ ನೇರವಾಗಿ ನಂಜನಗೂಡು ಏನು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ಅಲ್ಲಿ ವಿಶೇಷವಾದಂತಹ ಒಂದು ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ನೋಡಿ, ಆ ಒಂದು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಪೂಜೆಯನ್ನು ಸಲ್ಲಿಸಿದ್ದೇ ಆಗಿದ್ದಲ್ಲಿ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಮತ್ತೊಂದು ಕಡೆಗೆ ಅರ್ಕೆಗಳು ಈಡೇರ್ತವೆ. ಇದನ್ನ ಖುದ್ದು ಏನು ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ನಾಗಚಂದ್ರ ದೀಕ್ಷಿತ್ ಅವರು ನಮ್ಮ ನ್ಯೂಸ್ 18ಗೆ ತಿಳಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ನರೇಂದ್ರ ಮೋದಿಯವರ ಇವತ್ತಿನ ಒಂದು ನಂಜುಂಡೇಶ್ವರ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು ಒಂದ್ ಕಡೆಯಾಗಿ ನನ್ನನ್ನ ಟೀಕಿಸಿದಂತವ್ರಿಗೆ, ಅಂದ್ರೆ ನೋಡಿ ಆಲ ಅಂತಾರಲ್ಲ, ಆ ರೀತಿಯಾಗಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅನ್ನುವಂತ ನಿಟ್ಟಲ್ಲಿ ಏನ್ ಮಾತನ್ನ ಹೇಳ್ತಾರಲ್ಲ, ವಿಷಕಂಠ ನೀನೇ ಎಲ್ಲವನ್ನೂ ಕೂಡ ನೋಡ್ಕೊ ಅನ್ನುವಂತ ನಿಟ್ಟಲ್ಲಿ ದೇವರ ಮೊರೆಯನ್ನ ಹೋಗುವಂತದ್ದು. ನಾನೆಲ್ಲವನ್ನೂ ಕೂಡ ದೇವರಿಗೆ ಶ್ರೀಕಂಠೇಶ್ವರನಿಗೆ ಬಿಟ್ಟಿದ್ದೀನಿ, ನನ್ನ ವಿರೋಧಿಗಳ ಟೀಕೆಯನ್ನ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ರೆ, ಇತ್ತ ನಾನು ಈ ಬಾರಿ ಕರ್ನಾಟಕವನ್ನ ಗೆಲ್ಲೇಬೇಕು, ನನ್ನ ವರ್ಚಸ್ಸಿಗೆ ಯಾವುದೇ ರೀತಿಯಾಗಿ ಧಕ್ಕೆ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಸಂಕಲ್ಪವನ್ನ ಮಾಡ್ಕೊಳ್ತಾ ಇದ್ದಾರಾ, ಹರಕೆಯನ್ನ ಹೊತ್ಕೊಳ್ತಾ ಇದ್ದಾರಾ ಅಂತದೊಂದು ಚರ್ಚೆ ಮತ್ತೆ ಕುತೂಹಲ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯಿಂದ ಮನೆ ಮಾಡಿರ್ತಕ್ಕಂಥದ್ದು. ನವಿತಾ ಜೈನ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 4 ಗಂಟೆಯಿಂದ 5 ಗಂಟೆ ವೇಳೆಗೆ ಮಂಡಕಳ್ಳಿ ಏರ್ಪೋರ್ಟ್ಗೆ ವಿಶೇಷ ವಿಮಾನದ ಮೂಲಕ ಆಗಮಿಸ್ತಾರೆ. ಆ ಬಳಿಕ ನೇರವಾಗಿ ನಂಜನಗೂಡು ಹೊರವಲಯದ ಯಲ್ಚೇನಹಳ್ಳಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬೃಹತ್ ಬಹಿರಂಗ ವೇದಿಕೆಯಲ್ಲಿ ಏನು ಸಾರ್ವಜನಿಕರು ಉದ್ದೇಶಿಸಿ ಅಂದ್ರೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ. ಆ ಬಳಿಕ ಈಗಾಗಲೇ ನಾನು ಹೇಳ್ದಂಗೆ ಏನು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ಅಲ್ಲಿ ವಿಶೇಷವಾದಂತಹ ಒಂದು ಪೂಜೆಯನ್ನ ಸಲ್ಲಿಸಿ ಆ ಬಳಿಕ ಮತ್ತೆ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ನೇರವಾಗಿ ವಿಶೇಷ ವಿಮಾನದ ಮೂಲಕ ನವದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಇಷ್ಟು ದಿನವೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಸುಮಾರು 15-20 ದಿನಗಳಿಂದಲೂ ಕೂಡ ನಿರಂತರವಾಗಿ ಮೆಗಾ ರ್ಯಾಲಿಗಳನ್ನ ಮಾಡಿದ್ದಾರೆ, ಮೆಗಾ ರೋಡ್ ಶೋಗಳನ್ನ ಮಾಡಿದ್ದಾರೆ. ಇವತ್ತು ಕೊನೆ ಹಂತದಲ್ಲಿ ಅಂದ್ರೆ ನಂಜುಂಡೇಶ್ವರನಿಗೆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸೋದ್ರ ಮುಖಾಂತರ ರಾಜ್ಯವನ್ನ ಗೆಲ್ಲೋದಕ್ಕೆ, ಯಾಕಂತ ಹೇಳಿದ್ರೆ ಇಡೀ ಬಿಜೆಪಿ ನಾಯಕರ ದಂಡೆ ಅಂದ್ರೆ ಕೇಂದ್ರ ಬಿಜೆಪಿ ನಾಯಕರ ದಂಡೆ ದಂಡೆತ್ತಿ ಬಂದಿತ್ತು ಇದಕ್ಕೆ ಇನ್ನು ಕರ್ನಾಟಕಕ್ಕೆ. ಹೀಗಾಗಿ ನಮಗೆ ಜಯವನ್ನ ಲಭಿಸಬೇಕು, ನಮಗೆ ಶ್ರೇಯಸ್ಸನ್ನ ಲಭಿಸಬೇಕು ಅನ್ನುವಂತ ನಿಟ್ಟು ದೇವರ ಮೊರೆಯನ್ನು ಹೋಗಿರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ತಿಮ್ಮೇಗೌಡ ಡೀಟೇಲ್ಸ್ಗೆ.
ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಶಿವಮೊಗ್ಗಕ್ಕೆ ತೆರಳಿದ್ದಾರೆ. ಶಿವಮೊಗ್ಗದಲ್ಲಿ ಅವರು ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಅವರು ಮೈಸೂರಿಗೆ ಬಂದು ಅಲ್ಲಿ ಶ್ರೀಕಂಠೇಶ್ವರ ನಂಜುಂಡೇಶ್ವರನ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ನಂಜುಂಡೇಶ್ವರ ದೇಗುಲದ ಪ್ರಧಾನ ಅರ್ಚಕರಾಗಿರುವ ನಾಗಚಂದ್ರ ದೀಕ್ಷಿತ್ ಅವರ ಜೊತೆಗೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಕಿರು ಸಂದರ್ಶನ ಮಾಡಿದ್ದಾರೆ. ನೋಡೋಣ. ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಬಹಿರಂಗ ಪ್ರಚಾರ ನಾಳೆ ಅಂತ್ಯವಾಗಲಿದೆ. ಅದರಂತೆ ಏನು ಕಳೆದ ಹಲವಾರು ದಿನಗಳಿಂದಲೂ ಕೂಡ ಕರ್ನಾಟಕದಲ್ಲಿ ರೋಡ್ ಶೋ ಅನ್ನ ಮಾಡಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಐತಿಹಾಸಿಕ ನಂಜನಗೂಡು ನಂಜುಂಡೇಶ್ವರ ಸನ್ನಿಧಿಯಲ್ಲಿ ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರ ಬಹಿರಂಗ ಪ್ರಚಾರವನ್ನು ಅಂತ್ಯಗೊಳಿಸ್ತಾ ಇದ್ದಾರೆ. ಅದರಂತೆ ಈ ಒಂದು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಏನೆಲ್ಲ ಪೂಜಾ ಕೈಂಕರ್ಯಗಳು ನೆರವೇರ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಶ್ರೀಕಂಠೇಶ್ವರ ದೇಗುಲದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ನಾಗಚಂದ್ರ ದೀಕ್ಷಿತ್ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ನಮಸ್ತೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಯಾವೆಲ್ಲ ಪೂಜೆಗಳು ನೆರವೇರಿಸ್ತವೆ? ಶ್ರೀ ಗುರುಭ್ಯೋ ನಮಃ. ವಾಗರ್ತಾಯ ಸಂಪರ್ಕೋ ವಾಗರ್ತ ಪ್ರತಿಭರ್ತೆಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಈ ದಿವಸ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ರಧಾನಮಂತ್ರಿಯವರಾದಂತಹ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದು, ಸಂಜೆ ಆಗಮಿಸ್ತಾ ಇದ್ದಾರೆ. ಅದರ ಅಂಗವಾಗಿ ಈ ದಿವಸ ಅವರನ್ನ ಮಂಗಳವಾದ್ಯ ಸಮೇತ ದೇವಾಲಯಕ್ಕೆ ಬರಮಾಡಿಕೊಂಡು ಮೊದಲನೇದಾಗಿ ಗಣಪತಿ ಪೂಜೆ ಅಂದರೆ ದೇವಸ್ಥಾನದ ನೈಋತ್ಯ ಭಾಗದಲ್ಲಿರತಕ್ಕಂತಹ ಬೆಣ್ಣೆ ಗಣಪತಿಯಲ್ಲಿ ಅವರಿಗೆ ದರ್ಶನವನ್ನು ಮಾಡಿಸಿ, ನಂತರ ಪ್ರಧಾನ ಸನ್ನಿಧಿಯಾದಂತಹ ಶ್ರೀಕಂಠೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಕರ್ಕೊಂಡ್ಬಂದು ಅಲ್ಲಿ ಅವರಿಗೆ ಲೋಕ ಕಲ್ಯಾಣಾರ್ಥವಾಗಿ ಸಂಕಲ್ಪವನ್ನು ಮಾಡಿಸಿ ಅಲ್ಲಿ ಈಶ್ವರನಿಗೆ ಬಿಲ್ವಾರ್ಚನೆ, ಅದಾದ ನಂತರ ಮಹಾಮಂಗಳಾರತಿ, ಅವರಿಗೆ ಆಶೀರ್ವಾದವನ್ನು ನೆರವೇರಿಸಿ ತದನಂತರ ಅಮ್ಮ ಪಾರ್ವತಮ್ಮನ ಸ್ವಾಮಿಯವರಿಗೆ ಅವರನ್ನು ಕರ್ಕೊಂಡ್ಬಂದು ಅಲ್ಲೂ ಕೂಡ ಒಂದು ಮಂಗಳಾರತಿಯನ್ನು ಮಾಡಿ, ಅದಾದ ನಂತರ ನಾರಾಯಣ ಸ್ವಾಮಿ ಸನ್ನಿಧಿಯಲ್ಲೂ ಕೂಡ ಮಂಗಳಾರತಿಯನ್ನು ಮಾಡಿ, ಅದಾದ ನಂತರ ನಂದಿ ಬಳಿ ಬಂದು ಅಲ್ಲಿ ಮಂಗಳಾರತಿಯನ್ನ ಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಬೀಳ್ಕೊಡಲಾಗುತ್ತೆ. ಪೂಜೆ ಸಂದರ್ಭದಲ್ಲಿ ಸಂಕಲ್ಪ ಮತ್ತೆ ಅರ್ಕೆ ಏನಾದರೂ ಹೊತ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ನೆರವೇರುತ್ತೆ ಅಂತಾರೆ. ಯಾವ ರೀತಿ ಗುರುಗಳೇ ಅದು? ಅದೇ ಈಗ ನಾವು ಇಲ್ಲಿ ದೇವಸ್ಥಾನಗಳಲ್ಲಿ ಆಚರಣೆ ಮಾಡುವಂಥದ್ದೇ ಅದು ಲೋಕ ಕಲ್ಯಾಣಾರ್ಥವಾಗಿ ಸರ್ವೇಶಾಂ ಆಸ್ತಿಕ ಮಹಾಜನಾನಾಂ ಭಗವದ್ಭಕ್ತಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಭಯ ಆಯುರಾರೋಗ್ಯ ಆನಂದ ಐಶ್ವರ್ಯಾಭಿವೃದ್ಧರ್ಥಂ ಅಂತ ಹೇಳ್ತೀವಿ. ಈಗ ಅವರು ಕೂಡ ದೇಶದ ಪ್ರಧಾನಿ ಆದ್ರಿಂದ ಅವರು ಎಲ್ಲಾ ಜನಗಳು ಕ್ಷೇಮವಾಗಿರಲಿ, ಸಕಾಲಕ್ಕೆ ಮಳೆ ಬೆಳೆಗಳಾಗಲಿ ಅಂತ ಹೇಳಿ ಅವರು ಇಷ್ಟಾರ್ಥವನ್ನು ಪ್ರಾರ್ಥನೆ ಮಾಡ್ಕೋತಾರೆ. ಹಾಗಾಗಿ ಆ ಪ್ರಾರ್ಥನೆಯನ್ನು ಫಲಿಸುತ್ತೆ ಅಂತೇಳಿ ಹೇಳ್ತಾರೆ. ಸಂಜೆ ಯಾವೆಲ್ಲ ಶುಭ ಗಳಿಗೆಗಳಿದೆ? ಮತ್ತೊಂದು ಕಡೆಗೆ ಸಹಜವಾಗಿ ಸಂಕಲ್ಪ ಬೇರೆ ಏನಾದರೂ ಹರಕೆ ಆ ರೀತಿ ಏನಾದರೂ ಇದೆಯಾ ಅಂತ? ಆ ರೀತಿ ಏನಿಲ್ಲ. ನಮಗೆ ದೇವಸ್ಥಾನದ ಒಳಗಡೆ 30 ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಆ 30 ನಿಮಿಷ ಕಾಲಾವಕಾಶಕ್ಕೆ ತಕ್ಕಂತೆ ನಾವು ಅವರಿಗೆ ದರ್ಶನವನ್ನ ಮಾಡಿ ಕಳಿಸ್ಕೊಡ್ತೀವಿ. ಸೊ ಇದಿಷ್ಟು ದೇವಾಲಯದ ಆಗಮಿಕರಾಗಿರ್ತಕ್ಕಂಥ ನಾಗಚಂದ್ರ ದೀಕ್ಷಿತ್ ಅವರ ಮಾತು. ಅಂದ್ರೆ ಇಲ್ಲಿಗೆ ಬರುವಂತ ಏನು ಭಕ್ತರು ಏನು ಇಷ್ಟಾರ್ಥ ಸಿದ್ಧಿಗಾಗಿ ಅರ್ಕೆಯನ್ನು ಏನು ಹೊತ್ಕೊಂತಾರೆ, ಸಹಜವಾಗಿ ಇಲ್ಲಿಗೆ ಬರುವಂತ ಭಕ್ತರ ಒಂದು ಅರ್ಕೆಯನ್ನು ಈಡೇರಿಸುತ್ತೆ, ಇಷ್ಟಾರ್ಥ ಸಿದ್ಧಿಯೂ ಆಗುತ್ತೆ. ಆ ನಿಟ್ಟಲ್ಲಿ ಈ ಹಿಂದಿನ ಪುರಾಣದಂತೆ ಇಲ್ಲಿ ವಿಷಕಂಠನಾಗಿ ಶ್ರೀ ನಂಜುಂಡೇಶ್ವರ ನೆಲೆಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ 30 ನಿಮಿಷಗಳ ಕಾಲ ಅವರಿಗೆ ವಿಶೇಷವಾದಂತಹ ಒಂದು ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ರವಿ ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ನಂಜನಗೂಡು. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.